ಹಲೋ ಕ್ರಿಕೆಟ್ ಫ್ಯಾನ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಇವತ್ತು IPL ಸೆಕೆಂಡ್ ಡೇ. ನಿನ್ನೆ ಬೆಂಗಳೂರು ಹೈದರಾಬಾದ್ ಆಡಿದ್ರೆ ಇವತ್ತು ಮುಂಬೈ ಮತ್ತು ಪುಣೆ ಆಡ್ತಾ ಇದ್ದಾರೆ. ಇನ್ನು ಧೋನಿ ವಿರುದ್ಧ ಹರ್ಭಜನ್ ಆಟ ನಡೆಯುತ್ತಾ? IPL 10 ಸೀಸನ್ ನ ಈ ಮ್ಯಾಚ್ ಏಪ್ರಿಲ್ 6ರಂದು ರಾತ್ರಿ ಮುಂಬೈ ಮತ್ತೆ ಪುಣೆ ವಿರುದ್ಧ ನಡೆಯಲಿದೆ. ಧೋನಿ ವಿರುದ್ಧ ಹರ್ಭಜನ್, ಸ್ಮಿತ್ ವಿರುದ್ಧ ಬೂಮ್ರಾ ಆಟ ನೋಡಿ ನೀವು ಕೂಡ ಎಂಜಾಯ್ ಮಾಡಬಹುದು. ಇನ್ನು ಯಾವೆಲ್ಲ ಟಾಪ್ 5 ಪ್ಲೇಯರ್ಸ್ ನಡುವಿನ ಸೆಣಸಾಟ ನಡಿಬಹುದು ಅಂತ ನಾನ್ ನಿಮ್ಗೆ ಹೇಳ್ತೀನಿ. ಕಳೆದ ಸೀಸನ್ ನಿಂದ ಆಡ್ತಿರೋ ಪುಣೆ ತಂಡ ತನ್ನ ಯಶಸ್ಸಿಗಾಗಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಿದೆ. ಟೀಮ್ ಮ್ಯಾನೇಜ್ಮೆಂಟ್ ಕೊನೆಗೆ ಸಂಖ್ಯಾಶಾಸ್ತ್ರಕ್ಕೂ ಮೊರೆ ಹೊಕ್ಕು ಜೈಂಟ್ಸ್ ಬದಲಿಗೆ ಜೈಂಟ್ ಅಂತ ಬಳಕೆ ಮಾಡುತ್ತದೆ. ಮಾಜಿ ನಾಯಕ MS ಧೋನಿ ಅವರನ್ನ ನಾಯಕತ್ವದಿಂದ ಕೆಳಗಿಳಿಸಿ ಆಸ್ಟ್ರೇಲಿಯಾದ ನಾಯಕ ಸ್ಟೀವ್ ಸ್ಮಿತ್ ಅವರಿಗೆ ಕ್ಯಾಪ್ಟನ್ ಪಟ್ಟ ಕಟ್ಟಲಾಗಿದೆ. IPL ಹರಾಜಿನಲ್ಲಿ 14.5 ಕೋಟಿ ರೂಪಾಯಿ ನೀಡಿ ಇಂಗ್ಲೆಂಡಿನ ಆಲ್ರೌಂಡರ್ ಬೆನ್ ಸ್ಟೋಕ್ಸ್ ರನ್ನು ಕರೆತರಲಾಗಿದೆ. ಇನ್ನೊಂದ್ ಕಡೆ 2 ಬಾರಿ ಚಾಂಪಿಯನ್ ಮುಂಬೈ ತಂಡಕ್ಕೆ ರೋಹಿತ್ ಶರ್ಮಾ ಸೇರಿದಂತೆ ಕೆಲ ಹಿರಿಯ ಆಟಗಾರರ ಗಾಯದ ಸಮಸ್ಯೆ ಕೂಡ ಕಾಡ್ತಾ ಇದೆ. ಮಿಕ್ಕಂತೆ ಮುಂಬೈ ಮೇಲುಗೈ ಸಾಧಿಸುವ ನಿರೀಕ್ಷೆ ಕೂಡ ಇದೆ. ಬನ್ನಿ ಹಾಗಿದ್ರೆ ಇವತ್ತಿನ ಆ ಟಾಪ್ 5 ಪ್ಲೇಯರ್ಸ್ ಯಾರ್ಯಾರು, ಹಾಗೆ ಯಾರ ಮಧ್ಯ ಈ ಬ್ಯಾಟಲ್ ನಡೆಯುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತೀನಿ. ಆ ಟಾಪ್ 5 ಪ್ಲೇಯರ್ಸ್ ಯಾರಪ್ಪ ಅಂದ್ರೆ ಸ್ಟೀವ್ ಸ್ಮಿತ್ ವರ್ಸಸ್ ಜಸ್ಪ್ರೀತ್ ಬುಮ್ರಾ, MS ಧೋನಿ ವರ್ಸಸ್ ಹರ್ಭಜನ್ ಸಿಂಗ್, ರೋಹಿತ್ ಶರ್ಮಾ ವರ್ಸಸ್ ಅಶೋಕ್ ದಿಂಡಾ, ಕೀರಾನ್ ಪೊಲಾರ್ಡ್ ವರ್ಸಸ್ ಆಡಮ್ ಜುಂಪಾ, ಬೆನ್ ಸ್ಟೋಕ್ಸ್ ವರ್ಸಸ್ ಲಾಸಿತ್ ಮಲಿಂಗ. ಸೊ ಇವತ್ತಿನ ಮ್ಯಾಚ್ ಸೂಪರ್ಬ್ ಆಗಿರುತ್ತೆ. ನೋಡಿ ಎಂಜಾಯ್ ಮಾಡಿ. ಹಾಗೆ ನಿಮ್ಗೆ ನಾವು ಲೈವ್ ಅಪ್ಡೇಟ್ಸ್ ಅನ್ನ ಕೊಡ್ತಾನೆ ಇರ್ತೀವಿ. ಸೊ ಕೀಪ್ ವಾಚಿಂಗ್ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಹಾಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ.